ಪಿಯುಸಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ. ಪೋಷಕರು ಮಕ್ಕಳಿಗೆ ಆಸ್ತಿ ಅಂತಸ್ತನ್ನ ಮಾಡಬೇಡಿ, ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಿ, ಅದರಿಂದ ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಲು ಸಹಾಯವಾಗುತ್ತೆ ಎಂದು ಶ್ರೀವಾಣಿ ಕಾಲೇಜಿನ ಸಂಸ್ಥೆಯ ಕಾರ್ಯದರ್ಶಿ ಜಿಎನ್ ಸುರೇಶ್ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನನ್ನ ವಿದ್ಯಾರ್ಥಿ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ನಿಖಿಲ್ ಎನ್ ಅವರು 600ಕ್ಕೆ 594 ಅಂಕಗಳನ್ನು ಪಡೆಯುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದು, ರಾಜ್ಯಕ್ಕೆ 4ನೇ ಸ್ಥಾನ ಪಡೆದಿದ್ದಾರೆ. ನಿಖಿಲ್, ತನು, ನಾಗಭೂಷಣ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿ ಕಾಲೇಜಿಗೆ ಹಾಗೂ ಪೋಷಕರಿಗೆ ಕೀರ್ತಿ ತಂದಿದ್ದಾನೆ ಎಂದು ಕಾಲೇಜು ಆಡಳಿತ ಮಂಡಳಿಯ ಕಾರ್ಯದರ್ಶಿ ಜಿ ಸುರೇಶ್ ತಿಳಿಸಿದರು. ಇನ್ನು ಕೆವಿ ಚಂದ್ರಶೇಖರ್ ಮಾತನಾಡಿ, ಅತಿ ಹೆಚ್ಚು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಂಘ ಮಾಡುತ್ತಿರುವುದು, ಹಾಗಾಗಿ ಅವರ ಅನುಕೂಲ ಆಗುವ ನಿಟ್ಟಿನಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ವಿದ್ಯಾಭ್ಯಾಸ ಸಿಗಬೇಕು. ಅತಿ ಹೆಚ್ಚು ಕಡಿಮೆ ಅಂಕ ಪಡೆದಿದ್ರು ಅಂಥವರನ್ನ ಟ್ರೈನ್ ಮಾಡಿ ಡಿಸ್ಟಿಂಕ್ಷನ್ ಬರುವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡುತ್ತಿದ್ದೇವೆ. ಅಲ್ಲದೆ ಈ ವರ್ಷ ಉಚಿತ ಕಾಲೇಜು ಬಸ್ ಸಹ ಕಲ್ಪಿಸಲಾಗಿದೆ. ಹಾಗಾಗಿ ಇದನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಂಡರು. ಇನ್ನು ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಒಟ್ಟು 117 ಇದ್ದು, ಅದರಲ್ಲಿ ಅತ್ಯುತ್ತಮ ಶ್ರೇಣಿ 33 ಹಾಗೂ ಪ್ರಥಮ ಶ್ರೇಣಿ 48 ಪಡೆಯುವ ಮೂಲಕ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಳ್ಳೆಯ ಅಂಕ ಗಳಿಸುವ ಮೂಲಕ ಉತ್ತಮ ಫಲಿತಾಂಶ ನೀಡಿದ್ದಾರೆ ಎಂದರು. ಡಿಫರೆಂಟ್ ಟೈಪ್ ಆಫ್ ಸ್ಟೂಡೆಂಟ್ಸ್ಗೆ ಒಂದು ಒಳ್ಳೆ ಕೋಚಿಂಗ್ ಕೊಟ್ಟಿದ್ದೀವಿ. ದೇರ್ ವಿಲ್ ಬಿ 3 category children are there: average, slow learners and the bright students. We made equally for all the students. Out of that, some of our students, they secured very good places. So for that, I am appreciating almost all of our staff members. That credit will goes to all staff members and our students. By involving from whatever available time is there, they proved their capabilities by securing ranks. In Taluk 4th rank, Taluk first rank, Mr. Nikhil is secured, and the state 4th rank also he got it. And some of our students, Bhumika and some of our friends also secured very good positions. That very proud manner I would like to say. In future days, we have more and more responsibilities. For that, we would like to give maximum cooperation to our staff members and the children. And 2 more resolutions we took this year. We will give free transport to almost all students. Then we would like to start sports arena also. For that, our children, by giving very good cooperation to them, they can involve. So from that, they'll get very good recreation also. That we would like to do it. We have a lot of responsibilities. Whatever result we got, better than this, we are expecting from our staff members even in future days. Thank you for giving the opportunity to say this good occasion. Sir, college ke ತಾಲೂಕಿಗೆ ಸ್ಟೇಟಿಗೆ 4ನೇ ರ್ಯಾಂಕ್ ಬಂದಿದ್ದೀರಿ. ತುಂಬ ಖುಷಿ ಆಗ್ತಿದೆ. ಕಾಲೇಜ್ ಮ್ಯಾನೇಜ್ಮೆಂಟ್ಗೆ, ಪೇರೆಂಟ್ಸ್ಗೆ, ಎಲ್ಲರಿಗೂ ಖುಷಿ, ಫ್ರೆಂಡ್ಸ್ಗೂ ಖುಷಿ, ಅವರಷ್ಟು ಜನ ಖುಷಿಯಾಗಿರೋದ್ರಿಂದ ನನಗೂ ಖುಷಿ. ಕಾಲೇಜ್ ಲೆಕ್ಚರರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಎಜುಕೇಷನಲ್ಲಿ, ಕಲ್ಚರಲ್ಸಲ್ಲೆಲ್ಲ. ಅದಕ್ಕೆ ನನ್ನ ಖುಷಿ, ಮಾರ್ಕ್ಸ್ ಎಲ್ಲ ಏನಿದ್ರು ಸದಾ ಅವ್ರಿಗೆ. ಇಷ್ಟು ಅಂಕ ಹೆಚ್ಚು ಮಾರ್ಕ್ ತಗೊಂಡಿದ್ದೀರಲ್ಲ, ಏನು ಯಾವ ರೀತಿ ಸ್ಟಡಿ ಮಾಡ್ತಾಯಿದ್ರಿ ನೀವು? ಎಷ್ಟು ಅವರ್ ಓದ್ತಾ ಇದ್ರಿ? 3 hours. ಕಾಲೇಜಲ್ಲಿ ಯಾವ ಥರ? ಕಾಲೇಜಲ್ಲಿ ಟೀಚರ್ಸ್ ಪಾಠ ಮಾಡೋರೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೀನಿ. ಮುಂದೆ ಫ್ಯೂಚರಲ್ಲಿ CET ನೀಟ್ ಬರಿತಾ ಇದ್ದೀನಿ. CET ಒಳ್ಳೆ ರ್ಯಾಂಕಿಂಗ್ ಬಂದರೆ ಇಂಜಿನಿಯರಿಂಗ್, ಇಲ್ಲಾಂದರೆ ಬಯಾಲಜಿ ಕಡೆ ಯಾವುದಾದ್ರು. ಖುಷಿಯಾಗಿದೆ. ಖುಷಿ, ಎಲ್ಲರೂ ಖುಷಿಯಾಗಿರೋದ್ರಿಂದ ನನಗೂ ಖುಷಿ. ನನ್ನ ಹೆಸರು ಯೋಗಪ್ರಿಯ. ನಾನು ಆನೇಕಲ್ಲೇ ಹುಟ್ಟಿ ಬೆಳೆದಿದ್ದು. ನಾನು ಈ ಕಾಲೇಜ್ಗೆ ಸೇರಿದವ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಅದೆಲ್ಲ ರೀಚ್ ಆಗೈತೆ. ಸೊ ಐ ಥ್ಯಾಂಕ್ ಎವ್ರಿ ಒನ್ for giving me the opportunity to talk and everything. I thank our staff members who teached us very well. ನಾವೇನೇ ಡೌಟ್ ಎಷ್ಟೇ ಸತಿ ಕೇಳಿದ್ರು ಎಲ್ಲ ಸತಿನೂ ಕ್ಲಿಯರ್ ಮಾಡ್ತಾಯಿದ್ರು. ಎಷ್ಟೇ ಅವರ್ ಆದ್ರೂ ಸಂಜೆ 6 ಗಂಟೆ ಇದ್ರೂ ಕ್ಲಿಯರ್ ಮಾಡ್ತಾಯಿದ್ರು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. Myself Bhumika. I got 96% in commerce. I am very grateful and thankful for our lecturers and parents for giving such a good education. I am very thankful for our lecturers because they cleared all the doubts or whatever it may be and how many times we needed.
they clarify our doubts, and I'm thankful for my parents for giving me opportunity to study in this college. Um, and I'm very thankful for management, principal sir, ATR sir, Suresh sir, and Dhanush sir, and bio ma'am, and our class teacher Nagama ma'am. I'm very thankful for all the lecturers and my parents and management all. Thank you. ನನ್ನ ಹೆಸರು ಸುಧಾ ಅಂತ, ನನ್ನ ಮಗಳ ತನುಭೂಷಣ್. ಈ ಕಾಲೇಜ್ ತುಂಬಾ ಚೆನ್ನಾಗಿದೆ ಸರ್. ನನ್ನ ಮಗಳಿಗೆ ಸಪೋರ್ಟ್ ಮಾಡಿದಂಥ ಆಲ್ ಟೀಚರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಈ ಕಾಲೇಜ್ ಅಂತ ಹೇಳಿದರೆ ತುಂಬ ಸೇಫ್ಟಿ ಇದೆ, ಮತ್ತು ಎಲ್ಲರೂ ಮಕ್ಕಳಿಗೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಾರೆ, ಮತ್ತು ಒಬ್ಬೊಬ್ಬರನ್ನೇ ಕರೆದು ಅವ್ರದ್ದು ಮತ್ತು ಏನೇ ಲೆಸನ್ನು ಏನೋ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ಎಷ್ಟು ನೀಟಾಗಿ ಹೇಳ್ಕೊಡ್ತಾರೆ. ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಪೇರೆಂಟ್ಸ್ ಮೀಟಿಂಗ್ ಬಂದಾಗಲೂ ಮಕ್ಕಳ ಬಗ್ಗೆ ವಿಚಾರಿಸ್ತಾರೆ, ಮತ್ತು ಹೆಂಗೆ ಮನೇಲಿ ಓದ್ತಿದ್ದಾಳೆ ಅದೆಲ್ಲ ಚೆನ್ನಾಗಿ ಕೇಳ್ತಾರೆ. ನಂಗೆ ಅದು ತುಂಬ ಇಷ್ಟ ಆಯಿತು ಸರ್. ಮತ್ತು ನನ್ನ ಮಗಳು ತುಂಬಾ ಕಷ್ಟ ಬಿದ್ದು ಇಲ್ಲಿವರೆಗೂ ಓದಿ ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾಳೆ, 96 ಮಾಡಿದ್ದಾಳೆ ಸರ್. ಸರ್ ನಂಗೆ ತುಂಬಾ ಖುಷಿ ಆಯಿತು ಸರ್. ತನುಭೂಷಣ್.